ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಯಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮಾರ್ನಿಂಗ್ 5:45 ಆಗಿತ್ತು. ಆ, ನಾನು ಕೂಡ ಎದ್ದೆ. ಮಲ್ಕೊಂಡ್ಬಿಟ್ಟಿದ್ಲು. ಅವಳು ಎದ್ದಿಳಿದೆ 9 o'clock ಆಗುತ್ತೆ. ಅಷ್ಟರಲ್ಲಿ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ರಾತ್ರಿಯೇ ಎಲ್ಲ ಕಿಚನ್ ಕ್ಲೀನ್ ಮಾಡಿ ಮಲಗೋದ್ರಿಂದ ಬೆಳಗ್ಗೆ ರಿಫ್ರೆಶ್ ಮೈಂಡ್ ಇರುತ್ತೆ. ಒಂದು ಕಪ್ ಕಾಫಿ ಜೊತೆಗೆ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಬೆಳಗ್ಗೆ ಮಾರ್ನಿಂಗ್ ನಮ್ಮ ಮೈಂಡ್ ಯಾವ ಥರ ಇರುತ್ತೋ ಅದೇ ಥರ ಇಡೀ ದಿನ ಇರುತ್ತೆ. ಅದಕ್ಕೆ ನಾನು ಅಗ್ರಿ ಮಾಡ್ತೀನಿ. ಏಕೆಂದರೆ ಅದು ಹಾಗೇ ನಮ್ಮ ಮೈಂಡ್ ಒಳಗಡೆ ಯಾವ ಥರ ಫೀಲಿಂಗ್ಸ್ ಇರುತ್ತೋ ಅದೇ ಥರನೇ ಇಡೀ ದಿನವೂ ಇರುತ್ತೆ. ನಾವು ಕೋಪದಲ್ಲಿ ನಾವು ವೇಕಪ್ ಮಾಡಿದಾಗ ಅಥವಾ ನಗುಮುಖದಲ್ಲಿ ನಾವು ವೇಕಪ್ ಮಾಡಿದಾಗ ಇಡೀ ದಿನ ಕೂಡ ಅಷ್ಟೇ ವಂಡರ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಏನೋ ಎದ್ಲು 9 o'clock ಆಗಿತ್ತು. ಅಷ್ಟೊತ್ತಿಗೆ ನಾನು ಗುಡಿಸಿ ನೆಲ ಒರೆಸಿ ಎಲ್ಲ ರೆಡಿ ಆಗಿತ್ತು. ಟಿಫನ್ ಕೂಡ ರೆಡಿ ಆಗಿಬಿಟ್ಟಿತ್ತು. ಗವತಿ ಮಾಡು, ಗೊಂಬು ಹಾಯ್, ಹಾಯ್ ಮಾಡು ಚಿನಿ. ನಾವಿಬ್ಬರು ಫ್ರೆಶಪ್ ಆಗಿ ಫುಲ್ ಆಟ ಆಡ್ಕೊಂಡು ರೆಡಿ ಆದ್ವಿ. ಇತ್ತೀಚೆಗೆ ತುಂಬಾ ತರಲೆ ಮಾಡ್ತಾಳೆ. ಯಾಕೆಂದರೆ ಅವಳು ಸ್ನಾನ ಮಾಡಿಬಿಟ್ರೆ ಸಾಕು, ಫುಲ್ಲು ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾಳೆ. ಫುಲ್ಲು ನನಗೆ ಓಡಾಡಿಸ್ಬಿಡ್ತಾಳೆ. ತಿಂಡಿ ತಿನ್ನೋಕ್ಕೂ ಕೂಡ ಬಿಡೋಲ್ಲ, ಅಷ್ಟು ಫುಲ್ ಆ್ಯಕ್ಟಿವ್ ಆಗಿ ಫುಲ್ ಓಡಾಡ್ತಾಳೆ. ಅವಳನ್ನ ರೆಡಿ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ನನಗೆ. ನೀವು ಮಾಂಸದೆಲ್ಲ ಪಜಿತಿ ಇದೇ ಥರನ ಗೊತ್ತಿಲ್ಲ. ಮಲ್ಕೊಂಡ್ಲು. ಫುಲ್ ಆಟ 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 ನೀರಲ್ಲಿ ಆಟಾಡಿ ಸ್ವಲ್ಪ ಸುಸ್ತಾಗಿಬಿಟ್ಟಿದ್ಲು. ಮತ್ತು ಹಾಗೆ ಬೆಡ್ ಮೇಲೆ ಬಂದು ನನಗೊಂದು ಸ್ವಲ್ಪ ಬಟ್ಟೆ ಹಾಕಿಸ್ಕೊಂಡು ರೆಡಿ ಆಗೋಷ್ಟೊತ್ತಿಗೆ ಅರ್ಧ ತಲೆ ತಿಂದುಬಿಡ್ತಾಳೆ. ಏನೂ ಹಚ್ಕೊಳ್ಳಿಲ್ಲ, ಜಸ್ಟ್ ಬಟ್ಟೆ ಹಾಕ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಚಳಿ ಇದೆ ಅಲ್ವಾ, ಅದಕ್ಕೆ ಬಟ್ಟೆ ಹಾಕ್ಬಿಟ್ಟೆ ಮಲ್ಗಿಸ್ತಾ ಇದ್ದೀನಿ. ಇಲ್ಲಾಂದರೆ ಹಂಗೆ ಮಲ್ಕೊಂಡ್ಬಿಡ್ತಾಳೆ. ಅವಳು ಮಲ್ಕೊಂಡ್ಲು. ಸೊ ಇವಾಗ ಅಡುಗೆ ಮಾಡಬೇಕು. ಏನಿಲ್ಲ, ನಾನು ಒಬ್ಬಳೇ ಇರೋದ್ರಿಂದ ಜಸ್ಟ್ ಅನ್ನ ಮಾಡಿಕೊಂಡು ಮೊಸರನ್ನ ಹಾಕ್ಕೊಂಡು ತಿಂದರೆ ಮುಗ್ದೋಯ್ತು. ಗುಡಿಸಿ ಒರೆಸಿದ್ರು ನಮ್ಮನೆ ಪರಿಸ್ಥಿತಿ ಇದು ನೋಡಿ. ಪರ್ಕೆ ತಂದು ಎಲ್ಲಿ ಇಟ್ಟಿದ್ದಾಳೆ ನೋಡಿ. ನೋಡಿ, ಇದು ನಮ್ಮನೆ ಅವಸ್ಥೆ. ಏಯ್ ಇಲ್ಲಿ ನೋಡು, ಏನಿದು, ಏನು ಬೇಕು, ಏನು ಬೇಕು, ಬೀಳ್ತೀಯ. ಬರೀ ಕಿತಾಪತಿ. ಮಲ್ಕೊಂಡಿದ್ಲು. ಜಸ್ಟ್ ರಾಘು ಈಗ ತಾನೇ ಕಾಲ್ ಮಾಡಿದ್ರು, ಬೇಗ ರೆಡಿಯಾಗು, ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಯಾಕೆ ಅಂದರೆ ರೀಸೆಂಟಾಗಿ ನಾವು ಮನೆ ಶಿಫ್ಟ್ ಮಾಡಿದ್ವಿ ಅಲ್ವಾ, ಅದು ಅಡ್ರೆಸ್ ಚೇಂಜ್ ಮಾಡಬೇಕು. ಇಲ್ಲಾಂದರೆ ಮತ್ತೆ ನಾವೇನಾದರೂ ಗ್ಯಾಸ್ ಬುಕ್ ಮಾಡಿದ್ರೆ ಓಲ್ಡ್ ಅಡ್ರೆಸ್ಗೆ ಹೊರಟೋಗ್ಬಿಡುತ್ತೆ. ಅದಕ್ಕೆ ಇದನ್ನು ಬೇಗನೆ ಚೇಂಜ್ ಮಾಡ್ಕೊಂಬರೋಣ. ಯಾಕೆಂದರೆ ನಮ್ಮದು ಗ್ಯಾಸ್ ಆಲ್ರೆಡಿ ಖಾಲಿಯಾಗಕ್ಕೆ ಬಂದಿತ್ತು. ಅದಕ್ಕೋಸ್ಕರ ಅಲ್ಲಿಗೊಂದು ಹೋಗಬೇಕು. ಮತ್ತು ನಂದು ಲ್ಯಾಪ್ಟಾಪು ಮದರ್ ಬೋರ್ಡ್ ಹೋಗಿದೆ, ಅದೊಂದು ರಿಪೇರಿ ಮಾಡಿಸ್ಕೊಂಬರ್ಬೇಕು. ಕೊಟ್ಟು ಬರ್ತೀನಿ, ನೋಡೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ. ನನಗಂತೂ ಗೊತ್ತಾಗ್ತಾ ಇಲ್ಲ. ಮೇ ಬಿ ಮದರ್ ಬೋರ್ಡ್ ಹೋಗಿರಬೇಕು ಅಂತ ಹೇಳ್ತಾಯಿದ್ರು. ಆಲ್ರೆಡಿ ಅದು 3 years ಆಯಿತು ನಾನು ತೊಗೊಂಡು. ಐ ಥಿಂಕ್ ಮದರ್ ಬೋರ್ಡೇ ಹೋಗಿದೆ. ನೋಡಬೇಕು ಅಂಗಡಿಯವನು ಏನು ಹೇಳ್ತಾನೆ ಅಂತ. ಓಕೆ, ರೆಡಿ ಆಗೋಣ ಹಾಗಾದರೆ. ಹಾಯ್, ಏನು ಮಾಡ್ತಿದ್ದೀರಾ ಮೇಡಮ್ ಅವರು? ಬಿಡು, ನನ್ನ ಸೀಟದ. ಟಾಟಾ ಬಾಯ್. ಇಲ್ಲಿ ಟಾಟಾ ಬಾಯ್. ನಾವು ಫಸ್ಟು HP ಗ್ಯಾಸ್ ಸಿಲಿಂಡರ್ ಏಜೆನ್ಸಿ ಆಫೀಸ್ಗೆ ಬಂದಿದ್ವಿ. ಅಲ್ಲಿ ಸ್ವಲ್ಪ ಪ್ರೊಸೀಜರ್ ಇತ್ತು, ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ. ಅದ್ರ ಪ್ರೊಸೀಜರ್ ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದೆಲ್ಲ ಮುಗಿಸ್ಕೊಂಡು ಹಾಗೆಯೇ ಲ್ಯಾಪ್ಟಾಪ್ ರಿಪೇರಿಗೆ ಕೊಟ್ಬಿಟ್ಟು ಆನ್ ದ ವೇ ನಾವು ಕಬ್ಬಿನ ಜ್ಯೂಸ್ ಅಂಗಡಿ ನೋಡಿದ್ವಿ. ತುಂಬ ದಿನ ಆಗಿತ್ತು.
ಚಳಿ ಇತ್ತಲ್ವ, ಅದಕ್ಕೋಸ್ಕರ ನಾವು ಯಾವುದೇ ಜ್ಯೂಸ್ ಅಂಗಡಿಯಲ್ಲಿ ಕುಡಿತಾ ಇರಲಿಲ್ಲ, ಯಾಕಂದರೆ ಐಸ್ ಹಾಕ್ತಾರೆ ಅಂತ. ಬಟ್ ಇವ್ರನ್ನ ಕೇಳಿದ್ವಿ ಐಸ್ ಹಾಕ್ತೀರಾ ಅಂತ. ಇಲ್ಲ ಮ್ಯಾಮ್, ವಿತೌಟ್ ಇದೆ, ಚಳಿ ಇರೋದ್ರಿಂದ ಯಾರೂ ಐಸ್ ತೊಗೊಳ್ಳಲ್ಲ, ಎಲ್ಲ ವಾಮೇ ತೊಗೊತಾರೆ ಅಂತ ಅವ್ರು ಹೇಳಿದ್ರು. ಅದಕ್ಕೋಸ್ಕರ 2 ಗ್ಲಾಸ್ ತೊಗೊಂಡ್ವಿ. 20 ರೂಪೀಸ್ ಫರ್ ಗ್ಲಾಸ್ ಅಂತ ಹೇಳಿದ್ರು. ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ನಾವು ಕಬ್ಬಿನ ಜ್ಯೂಸ್ ಕುಡಿದಿದ್ದು. ಮುಂಚೆ ನಾವಲ್ಲಿ ರಾಜಾಜಿನಗರ ಇದ್ದಾಗ ಎನಿ ಟೈಮ್ ಕಬ್ಬಿನ ಜ್ಯೂಸ್ ನಾವು ಕುಡಿತಾನೇ ಇದ್ವಿ. ಹಾಗೆಯೇ ಬರ್ತಾ ನೈಟ್ಗೆ ದಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮೆಂತ್ಯ ಸೊಪ್ಪು, ಈರುಳ್ಳಿ, ಮಿಲ್ಕು, 2 ಈ ಟೀ ತೊಗೊಂಡು ಬಂದಿದ್ದೆ, ನನ್ನ ಫೇವ್ರೆಟ್ಟು, ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ. ಹಾಗೆಯೇ ಚಿಕ್ಕು ತುಂಬ ಫ್ರೆಶ್ ಆಗಿತ್ತು, ಅದಕ್ಕೆ ಚಿಕ್ಕು ತೊಗೊಂಬಂದೆ. ಮನೆಯಲ್ಲೇ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ. ರಾಗು ಫೇವ್ರೆಟ್ಟು ಚಿಕ್ಕು ಜ್ಯೂಸ್, ಅದಕ್ಕೆ ತೊಗೊಂಡು ಬಂದಿದ್ದು. ಈಯ ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ. ಅವಳಿಗೂ ಹಾಗೆಯೇ ಸ್ವಲ್ಪ ಸ್ನ್ಯಾಶ್ ಮಾಡಿ ಕೊಟ್ಟರೆ ಅವಳು ಕೂಡ ಇಷ್ಟಪಟ್ಟು ಸೂಪರಾಗಿ ತಿಂತಾಳೆ. ಚೆನ್ನಾಗಿದೆ, ಮ್ಯಾಗಿ ಸೂಪರಾಗಿ ಬಂದಿದೆ. ಹಾಗೆ ಚಿಕ್ಕು ಜ್ಯೂಸ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಮ್ಯಾಗಿ. ರಾಗು ಮ್ಯಾಗಿ ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ. ನೀನು ತಿಂತೀಯ ಬಂಗಾರಿ ಮ್ಯಾಗಿ? ಹಾಗೆಯೇ ಚಿಕ್ಕು ಜ್ಯೂಸ್ ಮಾಡಿದ್ದೆ. ರೆಸಿಪಿ ತುಂಬ ಸಿಂಪಲ್. ಮಿಲ್ಕು, ಚಿಕ್ಕು, ಶುಗರ್, ಐಸ್ ಕ್ಯೂಬ್ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ರೆ ಚಿಕ್ಕು ಜ್ಯೂಸ್ ಸಿಂಪಲ್ಲಾಗಿ ರೆಡಿ ಆಗುತ್ತೆ. ಥ್ಯಾಂಕ್ ಯು. ಚೆನ್ನಾಗಿದೆಯಾ? ಸಾಕು. ಅವಳು ಫೇವ್ರೆಟ್ ಆಗಿಬಿಟ್ಟಿದೆ ಅದು. ಸಾಕು. ಬೆಳಗ್ಗೆಯಿಂದ ಬರೀ ಜ್ಯೂಸೇ ಕುಡಿತಿದ್ದಾಳೆ. ಕುಡಿಸು ಸ್ವಲ್ಪ. ಹೇಗಿದೆ ಅಮ್ಮ? ಹೇಗಿದೆ? ಇನ್ನ ಬೇಕು. ಐಸ್ ಹಾಕಿದೆ ಮಗ, ಸಾಕು. ಕೋಲ್ಡ್ ಆಗುತ್ತೆ, ಸಾಕು ಬಿಡು. ಅವಳು ಚಲ್ತಿದ್ದಾಳೆ. ಮೀಸೆ ಬಂದಿದೆ. ಪ್ರೈಮಲ್ಲಿ ತಾಮ ಮೂವಿ ರಿಲೀಸ್ ಆಗಿತ್ತು. ಆ ತಾಮ ಮೂವಿ ಕಂಪ್ಲೀಟ್ ಫುಲ್ ಮುಗಿಸೋ ಅಷ್ಟೊತ್ತಿಗೆ ಸಂಜೆ 6 ಗಂಟೆ ಹಾಗೆ ಹೋಗ್ಬಿಟ್ಟಿತ್ತು. ನಾವು ಕೇಳ್ತಾಯಿದ್ರು ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತ. ಅದಕ್ಕೆ ನಾನು ನೈಟೇ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೆ. ಅಂದರೆ ಕಾಬೂಲ್ ಚೆನ್ನ ಬರುತ್ತಲ್ವ ಚಿಕ್ಕದು, ಅದನ್ನು ನೆನೆಸಿಟ್ಕೊಂಡಿದ್ದೆ. ಬೇರೆ ಏನೋ ರೆಸಿಪಿ ಮಾಡೋಣ ಅಂತ ನೆನೆಸಿಟ್ಕೊಂಡಿದ್ದೆ. ಬಟ್ ಅದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನನಗೆ ಯೂಸ್ ಆಯಿತು. ಸುಮಾರು 8 ಅವರ್ ನಾನು ನೆನೆಸಿಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಜಸ್ಟ್ 2 ವಿಷಲನ್ನು ಹಾಕಿಸ್ಕೊಂಡಿದ್ದೀನಿ. ತುಂಬ ನೆಂದಿ ಇತ್ತಲ್ವ, ಅದಕ್ಕೆ 2 ವಿಷಲ್ ಸಾಕಾಗಿತ್ತು. ಇದಕ್ಕೆ ಒಂದು ಸ್ವಲ್ಪ ಕಾಯಿ, ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ನಾನು. ನೀವು ಹಸಿ ಕೊಬ್ಬರಿನೂ ಯೂಸ್ ಮಾಡ್ಬೋದು. ಹಾಗೆಯೇ ಇದಕ್ಕೆ 2ರಿಂದ 3 ಹಸಿಮೆಣ್ಸಿನ್ಕಾಯಿನ ತೊಗೋಬೋದು, ನಿಮ್ಮ ಖಾರಕ್ಕೆ ತಕ್ಕ ಹಾಗೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಶುಂಠಿ ತೊಗೊಂಡು ಚೆನ್ನಾಗಿ ರುಬ್ಕೊಳ್ಳಿ. ತುಂಬ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ತರಿಯಾಗಿ ಇರಬೇಕು. ನೋಡಿ ನಾನು ಯಾವ ಥರ ರುಬ್ಕೊಂಡಿದ್ದೀನಿ ಅಂದರೆ, ಸ್ವಲ್ಪ ತರಿಯಾಗಿ ಇದ್ರೇ ಅದರ ಟೇಸ್ಟ್ ಕೊಡೋದು. ಈ ಥರನೇ ರುಬ್ಕೊಳ್ಳಿ. ಹಾಗೆ ಒಂದು ಬಾಣಲಿಯಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗಿದ ತಕ್ಷಣ ಕರ್ಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗಿದ ತಕ್ಷಣ ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳನ್ನು ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡಿ. ಹಾಗೆ ಇದಕ್ಕೆ ರುಬ್ಬಿಕೊಂಡಂಥ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 2ರಿಂದ 3 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಈ ಮುಂಚೆ ನೀವು ಕಾಳಿನ ಜೊತೆಗೆ ಉಪ್ಪನ್ನು ಸೇರಿಸಿಕೊಂಡಿದ್ದರೆ ಇಲ್ಲಿ ಉಪ್ಪನ್ನು ಸ್ಕಿಪ್ ಮಾಡ್ಬೋದು. ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಂದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ಬಿಸಿ ಬಿಸಿಯಾದ ಕಡಲೆ ಉಸಳಿ ರೆಡಿ ಆಗುತ್ತೆ. ಇದನ್ನು ನಾವು ಗಣೇಶ ಹಬ್ಬದಲ್ಲೂ ಕೂಡ ಮಾಡ್ತೀವಿ. ಗಣೇಶಗೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಇದನ್ನು ಮಿಸ್ ಕೂಡ ಮಾಡಲ್ಲ.
ಸಖತ್ತಾಗಿ ಬಂದಿರುತ್ತೆ. ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.